ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ತಾನೆ ವಿಡಿಯೋದಲ್ಲಿ ಅಂತ ಮಾತು ಅನ್ಕೊಂಬಿಡಿ ಗೈಸ್. 4-5 ಡೇಸ್ ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿ. ರೆಡ್ ಎಲ್ಲ ಹೋಗಿತ್ತು, ಇದನ್ನೆಲ್ಲ ಹಾಕ್ಸ್ಕೊಂಡು ಗೈಸ್ ಫೈನಲಿ ಇವಾಗ ಮನೆಗೆ ಬಂದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತಂ ಸುಸ್ವಾಗತಂ. ಗೈಸ್ ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗೈತೆ. ಆ್ಯಕ್ಚುಲಿ 4-5 ಡೇಸ್ ಆಗೈತೆ ಕಾಲೇಜ್ ಸ್ಟಾರ್ಟ್ ಆಗಿ, ಬಟ್ ನಾನು ಇವತ್ತು ಹೋಗ್ತಾ ಇದ್ದೀನಿ. 7:25 ಆಗೈತೆ ಗೈಸ್. ಆ್ಯಕ್ಚುಲಿ ಕ್ಲಾಸ್ ಇರೋದು 7:30ಗೆ. ಸೊ ಬೇಗ ಹೋಗಬೇಕು. ಇದನ್ನು ಒರೆಸ್ಕೋಬೇಕು ಫಸ್ಟ್ ಸ್ಕೂಟಿನ. ಏನಿಲ್ಲ, ಒರೆಸಿಲ್ಲ ಬಿಟ್ಟಿಲ್ಲ. ಬೇಗ ಹೋಗುಮ್ಮ ಗೈಸ್. ಹೋಗ್ತಾ ಇದ್ದೀನಿ ಗಾಡಿ ಒರೆಸ್ಕೊಂಡು. ಏನು ಗೊತ್ತಾ ಗೈಸ್, ಪರ್ಸುಗೆ ಸ್ವಲ್ಪ ಹುಷಾರಿಲ್ಲ. ಅವನ ಆಸ್ಪತ್ರೆಗೆ ಬರ್ತಾನೆ, ಒಂದು ಟೋಕನ್ ಮಾಡ್ಸೋಕೆ ಹೇಳೋನೆ. ಅದೊಂದು ಟೋಕನ್ ಮಾಡಿಸ್ಬೇಕು. ಇವಾಗ ಅಲ್ಲಿಗೆ ಹೋಗ್ಬೇಕು, ಟೈಮ್ ಆಗ್ಬಿಟ್ಟೈತೆ. ಅಷ್ಟು ಬೇಗ ಹೋಗಿ ಟೋಕನ್ ಮಾಡಿಸ್ಬೇಕು. ಅಲ್ಲಿ ಅವರು 8 o'clock ಅಂದವ್ರೆ. ಇವಾಗ 7:25 ಆಗೈತೆ. ನೋಡೋ ಒಂದು ವೇಳೆ ಓಪನ್ ಇದ್ದರೆ ಸರಿ ಟೋಕನ್ ಮಾಡಿಸೋದು, ಇಲ್ಲ ಅಂದರೆ ಅವನೇ ಬರ್ತಾನಂತೆ. ಸ್ವಲ್ಪ ಲೇಟ್ ಆಗುತ್ತೆ, ಅವ್ನು ಊರಿಂದ ಬರಬೇಕು. ಊರಲ್ಲಿ ಅವನು ಇಲ್ಲೇ ಇದ್ದಿದ್ರೆ ಅವನೇ ಹೋಗ್ಬಿಡ್ತಿದ್ದ. ಹೋಗಿ ಟೋಕನ್ ಮಾಡಿಸ್ಬೇಕು ಫಸ್ಟ್ ಗೈಸ್. ಅಲ್ಲಿ ಹೋಗಿ ಕೇಳಿದೆ, ಅವ್ರು 8 o'clock ಅಂತೆ ಟೋಕನ್ ಕೊಡೋದು. ಸೊ ಅದಕ್ಕೋಸ್ಕರ ಸರಿ ಅಂತೇಳಿ ಕಾಲೇಜ್ ಬಂದೆ. ಫಸ್ಟ್ ಪೀರಿಯಡ್ ಮುಗಿಸ್ಕೊಂಡು ಆಮೇಲೆ ಟೋಕನ್ ತಗೊಂಡ್ರೆ ಆಯ್ತು ಅಂತ ಬನ್ನಿ. ಕ್ಲಾಸಿಗೆ ಹೋಗೋ ಟೈಮ್ ಆಗಿಬಿಟ್ಟೈತೆ. 10 minutes ಲೇಟ್ ಆಗೈತೆ ಆಲ್ರೆಡಿ ಗೈಸ್. 2 hour ಮುಗಿಸ್ಕೊಂಡು ಈಗ ಟೋಕನ್ ತಗೊಳಕ್ಕೆ ಬಂದಿದ್ದೀನಿ. ಜನ ನೋಡ್ರಿ, ಇಷ್ಟೊಂದು ಜನ ಇದ್ದಾರೆ. ಎಲ್ಲ ಟೋಕನ್ ತಗೊಂಡ್ರೆ ನಾವು ಈಗ ತಗೊಳ್ಳಮ್ಮ. ಆಂಟಿ ಟೋಕನ್ ಹಾಲಿನ ವಾ. ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆ. ಎಷ್ಟು ಟೋಕನ್ ಇರುತ್ತೆ? 80, ಸಾಯಂಕಾಲ 40, 120 ಕೊಟ್ಟಿದ್ದೀವಿ. ಸಾಯಂಕಾಲದೂ ಇಲ್ವಾ? ಸಾಯಂಕಾಲನೂ ಇಲ್ಲ. ವೆರಿ ಬ್ಯಾಡ್ ಗೈಸ್. ಟೋಕನ್ ಕಾಲೇ ಆಗ್ಬಿಟ್ಟೈತಂತೆ. ಇಲ್ಲಿ ಪರ್ಸು ಬರ್ತಾನೇನೋ, ಕಾಲ್ ಮಾಡಿ ಹೇಳ್ತೀನಿ ತಡ್ರಿ ಅವ್ನು ಫಸ್ಟ್. ಗೈಸ್ ಟೋಕನ್ ಕೊಡ್ತಾರಂತೆ, ಬಟ್ ನಾರ್ಮಲ್ ಟೋಕನ್ 300, ಇದು ಎಕ್ಸ್ಟ್ರಾ ಅಲ್ಲ. ಸೊ 400 ತಗೊಂತಾರಂತೆ. ಅವ್ನು ಬರ್ತಾನಂತೆ. ಈಗ ಹೋಗಿ ನನ್ನ ಹತ್ರ ಫೋನ್ ಪೇ ಐತೆ. ಸೊ ಕ್ಯಾಶ್ ಬಿಡಿಸ್ಕೊಬರ್ಬೇಕು. ಅವ್ರು ಫೋನ್ ಪೇ ಇಲ್ಲ ಅಂತ ಅವ್ರ ಹತ್ರ. ಗೈಸ್ ಎಷ್ಟೊಂದು ಅಂಗಡಿ ಕೇಳಿದೆ, ಎಲ್ಲರೂ ಬೆಳಗ್ಗೆ ಎಲ್ಲ ಬ್ರೋ ಇನ್ನೂ ಇವಾಗ ಶಾಪ್ ಓಪನ್ ಮಾಡಿದೀವಿ ಅಂತವ್ರೆ. ಅವ್ನು ನೋಡಿದ್ರೆ ಇನ್ನೂ 15 to 20 minutes ಆಗೋದಂತ ಬರೋದು. ಅವು ಇರೋ ಖಾಲಿ ಆಗ್ಬಿಟ್ರೆ ಅಂತ ಟೆನ್ಷನ್ ಆಗ್ತೈತೆ ನನಗೆ. ಏನು ಮಾಡೋದು ಈಗ? ಬೇರೆ ಕಡೆ ಹೋಗಮ್ಮ. ನಾನು ನೋಡ್ರಿ ATM ಕಾರ್ಡ್ ತಂದಿಲ್ಲ ಗೈಸ್. ATM ಕಾರ್ಡ್ ತಂದಿದ್ರು ಬ್ಯಾಂಕಲ್ಲಿ ಬಿಡಿಸ್ಕೊಬಂದಿದ್ದೆ. ATM ಅಲ್ಲಿ ಹೋಗಿ ಬಿಡಿಸ್ಕೊಬಂದ್ಬಿಡ್ತಾಯಿದ್ದೆ. ಥ್ಯಾಂಕ್ಸ್ ಅಂಕಲ್. ಗೈಸ್ ಅಂಕಲ್ ಹತ್ರ ಇಸ್ಕೊಂಡೆ. ನಮ್ಮ ಫ್ರೆಂಡ್ ಬಂದಂಗೆ ಕೊಡ್ತೀನಿ ಕೊಡ್ರಿ ಅಂಕಲ್ ಅಂತೇಳಿ ನಾನು ನಂಬರ್ ಕೊಟ್ಟಿದ್ದೀನಿ. ಅವರು ಇಲ್ಲಿ ಆಸ್ಪತ್ರೆಗೆ ಬಂದವರಂತೆ. ಸೊ ಈಗ ತಗೊಳಮ್ಮ. ಅಣ್ಣ ಬರ್ತಾವ ನೋಡಿ ಗೈಸ್, ಹೆಂಗೆ ಸ್ಟೈಲಿಶಾಗಿ ಬರ್ತಾವ ನೋಡ್ರಿ. ಅಮ್ಮ ಬರ್ತಾರ. ಸ್ಕೂಟಿ ತಂದಿದ್ದೀನಿ ಅಂದಲ್ಲ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಪರವಾಗಿಲ್ಲ, ಯೂಸ್ ಆಗ್ತಾ ಇಲ್ಲ. ಹಾಂ ಯೂಸ್ ಆಯ್ತು, ಅವ್ರಿಗೆ ಹೇಳಿದ್ದೀನಿ. ಹೌದಾ, ಥ್ಯಾಂಕ್ಸ್. ಅವರೇ ದುಡ್ಡು ಕೊಟ್ಟಿಲ್ಲ. 89 ಟೋಕನ್ ನಂಬರು ಗೈಸ್. ಟೋಕನ್ ಎಲ್ಲ ಕೊಟ್ಟು ಪರ್ಸನ್ ಆಸ್ಪತ್ರೆ ಎಲ್ಲ ಬಿಟ್ಟು ಬಂದೆ ಗೈಸ್. ಈಗ ನಾನು ಚಿಕನ್ ತಗೊಳಕ್ ಬಂದಿದ್ದೀನಿ. ಚಿಕನ್ ತಂದು ಗೈಸ್. ಯಾಕೆ ಅವಾಗಿಂದ ಚಿಕನ್ ತಿನ್ಬೇಕು ಅನ್ನಿಸ್ತೈತೆ. ಸೊ ಅದಕ್ಕೆ ಅಂಕಲ್ ಚಿಕನ್ ಎಷ್ಟು? ಚಿಕನ್ ಮಸಾಲ ಗೈಸ್. ಇದು ಕೊಬ್ಬರಿ ಪುಡಿ ತಗೊಂಡಿದ್ದೀನಿ. ಚಿಕನ್ ಮಸಾಲ ಅಂತ ತಗೊಳಕ್ ಬಂದಿದ್ದೀನಿ ಗೈಸ್. ಚಿಕನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ರೆಡಿ ಮಾಡಿದ್ದೀನಿ, ಟೊಮೊಟೊ ರೆಡಿ ಮಾಡಿದ್ದೀನಿ, ಆ್ಯಂಡ್ ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಈಗ ಬೋಲ್ ರೆಡಿ ಐತೆ ಗೈಸ್. ನೀವು ಫಸ್ಟ್ ಟೈಮ್ ನಾನು ಮಾಡೋದು ನೋಡ್ತೀರಾ ಚಿಕನ್. ಇಲ್ಲ ಆಲ್ರೆಡಿ ನೀವು ಇದು ಮಶಾಣದಲ್ಲಿ ನೋಡಿರ್ತೀರ ಮಾಡಿದ್ದು. ಈಗ ಮನೇಲಿ ಮಾಡ್ತಾ ಇದ್ದೀನಿ ನೋಡಿ, ಚಿಲ್ಲಾಗಿ ಮಾಡ್ತೀನಿ. ಬನ್ನಿ ಕಮಾನ್, ನಾನು ಮಾಡೋ ರೆಸಿಪಿ ತೋರಿಸ್ತೀನಿ ಗೈಸ್ ನಿಮ್ಗೆ ಹೆಂಗೆ ಮಾಡ್ತೀನಿ ಅಂತೇಳಿ. ಕಮಾನ್ ನೋಡುವಂತಿ. ಫಸ್ಟ್ ಗ್ಯಾಸ್ ಆನ್ ಮಾಡ್ಬೇಕು ಗಾಯ್ಸ್. ಇದ್ರಲ್ಲೇ ಹಚ್ಬೇಕು ಗಾಯ್ಸ್ ಗ್ಯಾಸ್ನ. ಆ್ಯಂಡ್ ದೆನ್ ಅದಾದಮೇಲೆ ಆಯಿಲ್ ಹಾಕ್ಬೇಕು ಗಾಯ್ಸ್. ಇದನ್ನ ಚಿಕನ್ ಹಂಗೆ ಸ್ವಲ್ಪ ಬಿಡಬೇಕು ಫಸ್ಟ್ ಇವನ್ನೆಲ್ಲ ಹಾಕೊಂಡು. ಯಾಕಂದ್ರೆ ಅದು ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಆಲ್ರೆಡಿ ಒಂದು 20 to 25 minutes ಆಯ್ತು ನಾನು ಹಾಕಿ ಅದನ್ನ ಎಲ್ಲ ಮಸಾಲ ಎಲ್ಲ ಇದು ಮಾಡಿಟ್ಟು ಮಿಕ್ಸ್ ಮಾಡಿಟ್ಟು. ಸೊ ಇವಾಗ ಇದನ್ನ ಆಯಿಲೆಲ್ಲ ಹಾಕಿ ಆಯಿಲ್ ಅಬ್ಬಾ ತಳಕ್ಕೆ ಚೆಲ್ಬಿಟ್ಟೆ ಆಯಿಲ್ನ. ಶೆಟ್ ಒಬ್ಬ ಆಯಿಲ್ ಇಲ್ಲ ಕರೆಕ್ಟ್ ಐತೆ ಗೈಸ್. ಕನ್ಫ್ಯೂಸ್ ಆಗ್ತೈತೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಯಿಲ್ ಚೆಲ್ಬಿಟ್ಟೆ, ಇಟ್ಸ್ ಓಕೆ ಇರಲಿ. ಕಾದೈತೆ ಆಯಿಲ್. ಈಗ ಆನಿಯನ್ ಹಾಕ್ತೀನಿ. ಗೈಸ್ ಈಗ ಆನಿಯನ್ ಹಾಕಿದ್ದೀನಿ. ಅದೆಲ್ಲ ಬ್ರೌನ್ ಆಗೋವರೆಗೂ ಸ್ವಲ್ಪ ಬರ್ನ್ ಆಗ್ಬೇಕು ಗೈಸ್. ಕಾಯ್ಬೇಕು, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈಗ ಫ್ರೈ ಆಗಲಿ. ಫ್ರೈ ಮಾಡ್ತಾ ಇದ್ದೀನಿ ಗೈಸ್. ನೋಡ್ರಿ ಈ ಥರ ಫ್ರೈ ಮಾಡಬೇಕು. ಹಿಂಗೆ ಕೈ ಎಲ್ಲ ಆಡಿಸ್ತಿರ್ಬೇಕು ಅದ್ರಾಗ. ನೆಕ್ಸ್ಟ್ ಟೊಮೊಟೊ ಹಾಕ್ಬಿಡಮ್ಮ. ಇದು ಸ್ವಲ್ಪ ಜಾಸ್ತಿನೇ ಫ್ರೈ ಆಯ್ತೇನೋ, ಇಲ್ಲ ಲೈಟಾಗಿ ಆಗೈತೆ ಅದು. ಓಕೆ ಗೈಸ್ ಈಗ ಚಿಕನ್ ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆಗೈತೆ. ಬಿಶುಮ್ 3/4 kg ತಂದಿದ್ದೀನಿ ಗೈಸ್ ಚಿಕನ್ನ. ಎಲ್ಲ ಕಲಿಸ್ಬೇಕು ಗೈಸ್. ಇದನ್ನ ಚೆನ್ನಾಗಿ ಕಲಸಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನ್. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಆವಾಗಲೇ ಸಾಲ್ಟ್ ಹಾಕಿದ್ದೀನಿ. ಸೊ ಲೈಟಾಗಿ ಸ್ವಲ್ಪ ಹಾಕೋಮ್ಮ. ಫಸ್ಟೇ ನಮಗೆ ಸ್ವಲ್ಪ BP ಜಾಸ್ತಿ ಐತೆ. ಚಿಕ್ಕದಕ್ಕೆ ಕೋಪ ಮಾಡ್ಕೊತಾ ಇರ್ತೀನಿ. ಸೊ ಸ್ವಲ್ಪ ಜಾಸ್ತಿನೇ ಹಾಕೋದ್ನ ಗೈಸ್. ಈಗ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ವೇರ್ ಈಸ್ ಶುಂಠಿ ಬೆಳ್ಳುಳ್ಳಿ? ಇಲ್ಲೈತೆ. ಇದನ್ನು ಸ್ವಲ್ಪ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಡುಮುಕ್ ಗೈಸ್. ಈಗ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಹಾಕಬೇಕು, ಬಿಕಾಸ್ ನಾನು ಇದನ್ನ ಗ್ರೇವಿ ಟೈಪ್ ಮಾಡ್ತಾ ಇರೋದು ಗೈಸ್. ಇದನ್ನ ಮಾಡಲ್ಲ ನಾನು. ಏನದು ನೀರು ಟೈಪು ಸಾಂಬಾರು ಟೈಪ್ ಮಾಡಲ್ಲ. ಜಸ್ಟ್ ಗ್ರೇವಿ ಮಂದಗಿರಬೇಕು.
ನನಗೆ ಜಾಸ್ತಿ ಸಾಂಬಾರು ತಿನ್ನೋಕೆ ಇಷ್ಟ ಆಗಲ್ಲ ಗೈಸ್, ಮಂದಿಗಿರ್ಬೇಕು ನಂಗೆ ಚಿಕನ್ ಯಾವಾಗಲೂ. ಗೈಸ್ ನಾನು ಇದಕ್ಕೆ ಇನ್ನೊಂದು ಹಾಕೋದು ಮಿಸ್ ಮಾಡಿದ್ದೀನಿ, ಅದೇನಂದ್ರೆ ಕೊಬ್ಬರಿ ಪುಡಿ ಗೈಸ್. ನಮಗೆ ಯಾವಾಗ ಏನೇನು ಪಗುತ್ತೆ ನಾವು ಅದನ್ನ ಹಾಕ್ಬಿಡೋರು ಗೈಸ್ ಅವಾಗ. ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿ ಒಂದು ಹಾಕ್ಬೇಕು ಗೈಸ್, ಸ್ವಲ್ಪ ಕೊಬ್ಬರಿ ಪುಡಿ ಹಾಕಮ್ಮ. ಗೈಸ್ ಫೈನಲಿ ನಮ್ಮ ಚಿಕನ್ ರೆಡಿ ಆಗಿದೆ ನೋಡಿ. ಬನ್ನಿ ಈಗ ಟೇಸ್ಟ್ ಮಾಡೋಮ್ಮ ಗೈಸ್, ಹೆಂಗಾಗೈತೆ ಅಂತ ಟೇಸ್ಟ್ ಮಾಡೋ ಟೈಮು. ನನ್ಗೆ ಅನ್ನಿಸ್ದಂಗೆ ಚೆನ್ನಾಗೈತೆ ಅನ್ಕೊಂತೀನಿ. ಗಾಯ್ಸ್ ನಿಜ ಅಲ್ಟಿಮೇಟ್ ಆಗೈತೆ ಗಾಯ್ಸ್. ನೀವು ನೋಡಿ ಚೆನ್ನಾಗಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ತಾನೆ ವಿಡಿಯೋದಲ್ಲಿ ಅಂತ ಮಾತು ಅನ್ಕೊಂಬಿಡಿ ಗೈಸ್. ನಿಜವಾಗ್ಲೂ ಚೆನ್ನಾಗೈತೆ, ನಿಜ ಚೆನ್ನಾಗಿ ಮಾಡಿದ್ದೀನಿ. 3000 years later. ಗುಡ್ ಈವ್ನಿಂಗ್ ಗೈಸ್. ಸಾರಿ ಗೈಸ್, ನಾನು ಊಟ ಮಾಡಿ ಮಲ್ಕೊಬಿಟ್ಟೆ. ಅದು ಫುಲ್ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಬಿಟ್ಟಿದ್ದೀನಲ್ಲ, ಎಚ್ಚರನಾಗಿಲ್ಲ. ಹಂಗೆ ಊಟ ಮಾಡಿದ ತಕ್ಷಣ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ರೀಲ್ಸ್ ನೋಡ್ಕೊಂತ ಕೂತ್ಕೊಂಡೆ, ಒಂದೆರಡು ರೀಲ್ಸ್ ನೋಡೋ ಅಷ್ಟೆಲ್ಲ ನಿದ್ದೆ ಹೋಗ್ಬಿಟ್ಟೆ. ಸೊ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಎಚ್ಚರ ಆಯಿತು, ಕಣ್ಬಿಟ್ಟು ನೋಡ್ತೀನಿ ಫುಲ್ಲು ಕತ್ಲಾಗ್ಬಿಟ್ಟೈತೆ. ಇದೇನಪ್ಪ ಅಂತ ಮತ್ತೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಬ್ಲ್ಯಾಕಿನ ತಗೊಂಡು ಹೋಗಿ ಸ್ವಲ್ಪ ಸೈಕ್ಲಿಂಗ್ ಮಾಡೋಣ ಅಂತ ಬಂದೆ. ಹೊರಗಡೆ ಇಲ್ಲ ಐತೆ ನೋಡಿರಿ ನಮ್ಮ ಸೈಕಲ್ಲು. ನೀವು ನಮ್ಮ ಬ್ಲ್ಯಾಕಿನ ನೋಡಿಲ್ಲಲ್ಲ, ತೋರಿಸ್ತೀನಿ ತಡೀರಿ. ಎಲ್ಲೈತೆ ಲೈಟು? ಇಲ್ಲಿ ಲೈಟ್ ಐತೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇದೇ ನೋಡಿ ಗೈಸ್ ನಮ್ಮ ಬ್ಲ್ಯಾಕಿ. ನೆನ್ನೆ ಹೋಗಿ ಎಲ್ಲ ಸ್ವಲ್ಪ ರಿಪೇರಿ ಮಾಡಿಸಿದ್ದೀನಿ. ಇದನ್ನೊಂದು ಚೇಂಜ್ ಮಾಡಿಸ್ಬೇಕು, ಈ ಸೀಟ್ ಒಂದು ಚೇಂಜ್ ಮಾಡಿಸ್ಬೇಕು. ಬಟ್ ಇವೆಲ್ಲ ಬಾಲ್ಸ್ ಹೋಗ್ಬಿಟ್ಟಿದೆ ಗೈಸ್, ಇಲ್ಲಿ ಇದ್ದಿದ್ದು ಬಾಲ್ಸ್ ಆ್ಯಂಡ್ ಇದೆಲ್ಲ ಹೋಗಿತ್ತು, ಥ್ರೆಡ್ ಎಲ್ಲ ಹೋಗಿತ್ತು. ಇದನ್ನೆಲ್ಲ ಹಾಕ್ಸ್ಕೊಂಡು ಈ ಟ್ಯೂಬ್ ಹೋಗಿತ್ತು, ಈ ಟ್ಯೂಬ್ ಹಾಕ್ಸ್ಕೊಂಡು ಬಂದೆ. ಇದೊಂದು ಸೀಟು ಒಂದು ಚೇಂಜ್ ಮಾಡಿಸ್ಬೇಕು. ಇದಕ್ಕೆ ಕೇಳಿದೆ, ಅವ್ರು ಇಲ್ಲ ಅಂದರು. ಸೊ ಅದಕ್ಕೆ ಅವರು ಒಂದೆರಡು ದಿನ ಬಿಟ್ಟು ಬರ್ರಿ ಸೀಟ್ ತರಿಸಿಡ್ತೀನಿ ಅಂದರು. ಸರಿ ತರ ಅಂತ ಬಂದೆ. ಮತ್ತು ಇದೊಂದು ಕೀ ಹಾಕೋದೊಂದು, ಇದು ಲಾಕರ್ ಒಂದು ಚೇಂಜ್ ಮಾಡಿಸ್ಬೇಕು. ದೆನ್ ಈ ಕಡೆ ಪೆಡ್ಲೊಂದು ಹೋಗೈತೆ, ಆ ಪೆಡ್ಲೊಂದು ಚೇಂಜ್ ಮಾಡಿಸ್ಬೇಕು. ಆ್ಯಕ್ಚುಲಿ ಇದು ಇದ್ದಿದ್ದು ರೆಡ್ ಕಲರ್ ಗೈಸ್, ಇಲ್ಲಿ ಕಾಣುತ್ತೆ ನೋಡಿ ರೆಡ್ ಕಲರ್, ಇಲ್ಲೆಲ್ಲ ಐತೆ ನೋಡಿರಿ. ಬಟ್ ನಾನು ಅದನ್ನು ಮಾಡಿಫೈ ಮಾಡಿದ್ದೀನಿ, ಫುಲ್ ಎಲ್ಲ ಬ್ಲ್ಯಾಕ್ ಕಲರ್ ಹೊಡೆದ್ಬಿಟ್ಟಿದ್ದೀನಿ. ಬ್ಲ್ಯಾಕ್ ಹೊಡೆದು ಫುಲ್ ಬ್ಲ್ಯಾಕೇ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಫಸ್ಟ್ ಬ್ಲ್ಯಾಕ್ ಕಲರ್ ಹೊಡೆದಿದ್ದಿಲ್ಲ, ಫಸ್ಟ್ ಸ್ಕೈ ಬ್ಲೂ ಕಲರ್ ಹೊಡೆದಿದ್ದೆ. ಇಲ್ಲ ಐತೆ ನೋಡಿರಿ, ಅದೇ ಸ್ವಲ್ಪ ಕಾಣುತ್ತೆ ಇಲ್ಲಿ. ಫಸ್ಟ್ ಸ್ಕೈ ಬ್ಲೂ ಹೊಡೆದಿದ್ದೆ, ಅದು ಫಸ್ಟ್ ರೆಡ್ ಇತ್ತು, ಆಮೇಲೆ ಸ್ಕೈ ಬ್ಲೂ ಹೊಡೆದೆ. ಸ್ಕೈ ಬ್ಲೂ ಹೊಡೆದ ಆದಮೇಲೆ ಮತ್ತೆ ಇದು ಬ್ಲ್ಯಾಕ್ ಹೊಡೆದೆ. ಹಂಗಾಗಿ ಎಲ್ಲ ಸೈಕಲಿಂಗೆ ಇದಾಗ್ಬಿಡೈತೆ. ಇದನ್ನು ಮತ್ತೆ ಸ್ವಲ್ಪ ಕಲರ್ ತಂದು ಮತ್ತೆ ರೆಡಿ ಮಾಡಬೇಕು. ಬಟ್ ಇವಾಗ ಟೈಮ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಮಾಡಿದ್ದಿಲ್ಲ. ಆ್ಯಕ್ಚುಲಿ ಇದನ್ನ ಒಂದು 3-4 ತಿಂಗಳಿಂದ ಹಂಗೆ ನಿಲ್ಲಿಸ್ಬಿಟ್ಟಿದೆ ಗೈಸ್. ನೀವು ಒಂದಿನ ನೋಡಿರಲ್ಲ ಇದನ್ನ, ಯಾಕಂದರೆ ಇದು ಸ್ವಲ್ಪ ರಿಪೇರಿ ಬಂದಿತ್ತಾ, ಅದ ಟ್ಯೂಬ್ ಎಲ್ಲ ಹೋಗಿತ್ತಾ, ಅದನ್ನು ಹಾಕ್ಸಿದ್ದಿಲ್ಲಲ್ಲ, ಹಂಗೆ ನಿಲ್ಲಿಸ್ಬಿಟ್ಟಿದೆ. ಮತ್ತು ಇವಾಗ ತೆಗೆದು ನೆನ್ನೆ ಹೋಗಿ ರಿಪೇರಿ ಮಾಡಿಸ್ಕೊಬಂದೆ. ನೆನ್ನೆ ಲಾಗ್ ಮಾಡಿದ್ದೆಲ್ಲ ತೋರಿಸ್ಲಿಲ್ಲ. ಮತ್ತು ನಾಳೆ ಹಂಗೆ ತೋರಿಸಿದ್ರೆ ಆಯ್ತು ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಮತ್ತು ತೋರಿಸ್ತೀನಿ ನಿಮಗೆ ಸೀಟ್ ಎಲ್ಲ ರಿಪೇರಿ ಮಾಡ್ಸೋಕ್ಕಿಲ್ಲ, ಅವಾಗ ತೋರಿಸ್ತೀನಿ ಅಂತ. ಓಕೆ, ಇವಾಗ ಹೆಂಗೆ ನಮ್ಮದು ಇವತ್ತು ಕಾಲೇಜ್ಗೆ ಹೋಗಿದ್ನಲ್ಲ, ಏನು ಹುಡುಗರು ಏನು ಅಷ್ಟು ಇದ್ದಿಲ್ಲ. ಹುಡುಗಿರೊಂದು 20-30 ಜನ ಬಂದರು, ಹುಡುಗರು 4-5 ಜನ ಅಷ್ಟೇ ಇದ್ರು. ಹೆಂಗೆ ಶಿವರಾತ್ರಿಗೆ ಒಂದು 2-3 ಡೇಸ್ ರಜೆ ಕೊಡ್ತಾರೆ, ಅಲ್ಲಿವರೆಗೆ ಯಾರು ಕಾಲೇಜಿಗೆ ಬರಲ್ಲ. ನಾನು 1-2 ದಿನ ರಜೆ ಕೊಡ್ತೀನಿ, ಮತ್ತು ಶಿವರಾತ್ರಿಗೆ 1-2 ದಿನ ರಜೆ ಸಿಕ್ಬಿಡುತ್ತೆ. ಅದಕ್ಕೆ ಊರಿಗೆ ಹೋಗ್ಬಿಡುಮ ಅಂದ್ಕೊಂಡಿದ್ದೀನಿ. ಊರಿಗೆ ಹೋದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ, ಅವಾಗ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಓಕೆ, ಅವಾಗ ಹೋಗಿ ಬಂದಮೇಲೆ ಇದನ್ನು ರೆಡಿ ಮಾಡ್ತೀನಿ. ಮತ್ತು ಪೇಂಟ್ ಹೊಡೆದು ಫುಲ್ಲು ಎಲ್ಲ ಸೀಟೆಲ್ಲ ಹಾಕ್ಸಿ ರೆಡಿ ಮಾಡೋಮ್ಮ. ಈಗ ಇನ್ನೊಂದು 2 ರೌಂಡ್ ಹೊಡಿತೀನಿ. ಆ್ಯಕ್ಚುಲಿ ನಾನು ಅವಾಗಲೇ ಬೇಗ ಬಂದೆ ಗೈಸ್, ಬಟ್ ಇನ್ನೊಂದಿಬ್ಬರು ನಮ್ಮ ಫ್ರೆಂಡ್ಸ್ ಸಿಕ್ಕರೆ ಅವ್ರ ಜೊತೆ ಮಾತಾಡ್ಕೊಂತ ಅವ್ರ ಜೊತೆ 1-2 ರೌಂಡ್ ಸೈಕಲ್ ಹೊಡೆದು ಅವ್ರು ಹಂಗೆ ಹೋದ್ರು. ನಾನು ಹಿಂಗೆ ಮತ್ತೆ ಸೈಕಲ್ ತಗೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಇವಾಗ ಇನ್ನೊಂದು 2 ರೌಂಡ್ ಹೊಡೆದು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಮನೇಲಿ. ಓಕೆ ಗೈಸ್, ಫೈನಲಿ ಇವಾಗ ಮನೆಗೆ ಬಂದೆ. ಸೈಕಲ್ ತುಳಿದು ನಿಜವಲ್ಲೂ ಸಾಕಾಗ್ಬಿಡ್ತು ಗೈಸ್. 3-4 ತಿಂಗಳಿಂದ ತುಳಿದೇ ಇಲ್ಲ ಗೈಸ್ ನಾನು ಸೈಕಲ್. ಇವತ್ತೇ ತುಳಿದಿರೋದು. ಇಷ್ಟು ದಿನ ಆದಮೇಲೆ IS ಬರೋಕೆ ಕುಂತ್ಬಿಟ್ಟೈತಿ. ಇಷ್ಟು ದಿನ ಜಾಸ್ತಿ ನಡೆದಿಲ್ಲ, ಏನಿಲ್ಲ, ಬರೀ ತಿನ್ನೋದು, ಇಲ್ಲೇ ವರ್ಕ್ ಮಾಡೋದು, ಏನು ಹಂಗೆ ಸ್ಕೂಟಿ ಮೇಲೆ ಅಡ್ಡಾಡೋದು, ನಡೆದೇ ಇಲ್ಲ ಗೈಸ್. ಅದಕ್ಕೆ ಇವತ್ತು ಸ್ವಲ್ಪ IS ಬರೋಕೆ ಕುಂತ್ಬಿಟ್ಟೈತೆ ಅಡ್ಡಾಡೋದಕ್ಕೆ. ಇಷ್ಟು ಅಡ್ಡಾಡಿ ಸ್ವಲ್ಪ ಸೈಕಲ್ ಜಾಸ್ತಿ ತುಳಿದೆ. ಅಡ್ಡಾಡೋದಕ್ಕೆಲ್ಲ ಸೈಕಲ್ ಜಾಸ್ತಿ ತುಳಿದೋದಕ್ಕೆ 7-8 ಕಿಲೋಮೀಟ್ರ್ ಹೊಡೆದಿಂಗೆ ಗೈಸ್ ಸೈಕಲ್ಲ. ಅಷ್ಟು ಹೊಡೆದು ಇವಾಗ ಬಂದು ಇವಾಗ ಎಷ್ಟಾಗೈತೆ ಟೈಮ್? 8:40 ಟೈಮು. ನಾವು ಹೋಗಿದ್ದು ಎಷ್ಟು ಗಂಟೆ ಗೈಸ್? 6:45 ಆಗಿತ್ತು ನೋಡ್ರಿ. ನಾವು ಹೋದಾಗ 6:45, 6:50 ಹಂಗೆ ಆಗಿತ್ತು. ಅವಾಗ ಹೋಗಿ ಇವಾಗ ಬಂದಿದ್ದೀನಿ. ಅಷ್ಟೊಂದು ತುಳಿದು ಇವಾಗ ಬಂದು ಮನೆ ಬಂದು ಮಲ್ಕೊಂಡೆ ಗೈಸ್. ಇವಾಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅನ್ಕೋತಾ ಇದ್ದೀನಿ, ಮಾಡ್ತೀನಿ ಕೂಡ. ಈ ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಆದರೆ ಅಂದರೆ ನಾನು ಏನಾದ್ರು ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದು, ಫಸ್ಟ್ ನೀವೇ ನೋಡೋದು. ಓಕೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಬೇಕು. ಓಕೆನಾ? ನಾನು ಯಾವುದಾದ್ರು ಲಾಗ್ ಅಪ್ಲೋಡ್ ಮಾಡಿದಾಗ ನಿಮಗೆ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ಮ ಇನ್ನೊಂದು ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.